ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಇದೀಗ ಸಹೋದರರ ನಡುವಿನ ಕದನವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ RCB ತಂಡದಲ್ಲಿ ಕೃಣಾಲ್ ಪಾಂಡ್ಯ ಇದ್ರೆ ಮುಂಬೈ ಇಂಡಿಯನ್ಸ್ ಬಳಗದಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಹೀಗಾಗಿ ಇಂದಿನ ಪಂದ್ಯ ಅಣ್ಣತಮ್ಮಂದಿರ ನಡುವಿನ ಕಾದಾಟವಾಗಿ ಗುರುತಿಸಿಕೊಂಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ SRH 20 ಓವರ್ಗಳಲ್ಲಿ 152 ರನ್ ಕಲೆ ಹಾಕಿದ್ರೆ ಈ ಗುರಿಯನ್ನ ಬೆನ್ನಟ್ಟಿದಂತ GT 16.4 ಓವರ್ಗಳಲ್ಲೇ ಚೇಸ್ ಮಾಡಿದೆ. ಈ ಮೂಲಕ ಗುಜರಾತ್ ಟೈಟನ್ಸ್ ತಂಡ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಕಳಪೆ ಪ್ರದರ್ಶನ ನೋಡಿ ತಂಡದ ಮಾಲಕಿಯಾಗಿರುವಂತಹ ಕಾವ್ಯ ಮಾರನ್ ಕೂಡ ತಾಳ್ಮೆ ಕಳ್ಕೊಂಡಿದ್ರು. SRHನ 3 ವಿಕೆಟ್ ಪತನಗೊಳ್ತಾ ಇದ್ದಂತೆ ಸ್ಟೇಡಿಯಂನಲ್ಲಿದ್ದಂಥ ಕಾವ್ಯ ಮಾರನ್ ಕಂಗೆಟ್ಟು ಹೋಗಿದ್ರು. ಅಲ್ಲದೆ ಏನ್ ಮಾಡ್ತಾ ಇದ್ದಾರೆ ಎಂಬ ಅರ್ಥದಲ್ಲಿ ನಿರಾಸೆ ವ್ಯಕ್ತಪಡಿಸಿದ್ರು. SRH ತಂಡದ ಮಾಲಕಿಯ ಈ ರಿಯಾಕ್ಷನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಗಿಲ್ ವಿರುದ್ಧ ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಗುಜರಾತ್ ತಂಡದ ಗ್ಲೆನ್ ಫಿಲಿಪ್ಸ್ ಅವರನ್ನ ಫೀಲ್ಡಿಂಗ್ ಮಾಡೋ ಕೇಳಿಸಲಾಗಿತ್ತು. ಈ ಟೈಮ್ನಲ್ಲಿ ಬಾಲ್ ತಡೆಯಲು ಹೋಗಿ ಫಿಲಿಪ್ಸ್ ಇಂಜುರಿಗೆ ತುತ್ತಾಗಿದ್ರು. ಫಿಲಿಪ್ಸ್ ಗಾಯಗೊಂಡಿದ್ರು ಕೂಡ ಇಶಾನ್ ಕಿಶನ್ ಮತ್ತು ಗಿಲ್ ವಿಕೆಟ್ ಪಕ್ಕದಲ್ಲೇ ನಿಂತು ತಮ್ಮಲ್ಲಿ ಜೋರಾಗಿ ನಗಾಡ್ತಾ ಮಾತಾಡ್ತಾ ಇದ್ರು. ಇದನ್ನು ನೋಡಿದಂತ ಕ್ರಿಕೆಟ್ ಅಭಿಮಾನಿಗಳು ಗಿಲ್ ವಿರುದ್ಧ ಕಿಡಿಕಾರಿದ್ದಾರೆ. ತಮ್ಮದೇ ತಂಡದ ಆಟಗಾರ ಇಂಜುರಿಗೊಂಡಿದ್ರು ಕೂಡ ಶುಭ್ಮನ್ ಗಿಲ್ ಇಶಾನ್ ಕಿಶನ್ ಜೊತೆ ನಗಾಡ್ತಾ ಇರೋದನ್ನ ನೋಡಿ ಕಿಡಿಕಾರಿದ್ದಾರೆ. ಮುಂಬೈನಲ್ಲಿರುವಂತಹ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಸೆಷನ್ ವೇಳೆ ದುಬಾರಿ ಮೌಲ್ಯದ ಡೈಮಂಡ್ ಉಂಗುರ ಹಾಕಿಕೊಂಡ ವಿಡಿಯೋ ವೈರಲ್ ಆಗ್ತಿದೆ. WWE ಸ್ಟಾರ್ ಜಾನ್ ಸಿನಾ ಮಾಡುವಂತ ಸ್ಟೈಲ್ನಂತೆ ಕೊಹ್ಲಿ ಕೈ ಬೆರಳುಗಳನ್ನ ಶೇಕ್ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ಗೆದ್ದಂತ ಹಿನ್ನೆಲೆಯಲ್ಲಿ ಟೀಮ್ ಇಂಡಿಯಾದ ಎಲ್ಲ ಆಟಗಾರರಿಗೆ BCCI ನೀಡಿದಂತ ವಿಶೇಷ ಬಹುಮಾನ ಇದಾಗಿದೆ. ಇಂದು RCB ಮತ್ತು ಮುಂಬೈ ನಡುವೆ ಪಂದ್ಯ ನಡೆಯಲಿದ್ದು ಅಭ್ಯಾಸದ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಕುರಿತು RCB ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ನಾವಿಬ್ಬರು ಬಹಳ ವರ್ಷಗಳಿಂದ ಒಟ್ಟಿಗೆ ಕ್ರಿಕೆಟ್ ಆಡಿಕೊಂಡು ಬರ್ತಾ ಇದ್ದೇವೆ. ಪಂದ್ಯದ ವೇಳೆ ಸಾಕಷ್ಟು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಪಂದ್ಯದಲ್ಲಿ ಇಬ್ಬರು ತುಂಬಾ ಚರ್ಚೆ ಮಾಡಿ ಮುಂದೆ ಸಾಗ್ತೇವೆ. ಪಂದ್ಯ ನಡೆಯುವಾಗ ಸಾಕಷ್ಟು ಚರ್ಚೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೇವೆ. ಕೆಲವೊಮ್ಮೆ ಅವರ ಗುಣ ಮೆಚ್ಚುವಂತದ್ದು ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಓನರ್ ಆಗಿರುವಂತಹ ಬಾಲಿವುಡ್ ಬ್ಯೂಟಿ ಪ್ರೀತಿ ಜಿಂಟಾ ಎಲ್ಲ ಫ್ರಾಂಚೈಸಿಗಳ ಮಾಲೀಕರಿಗೆ ಮಾದರಿಯಾಗಿದ್ದಾರೆ. ಬೇರೆ ಫ್ರಾಂಚೈಸಿಗಳ ಓನರ್ಗಳು ತಮ್ಮ ಟೀಮ್ ಸೋತ ಬಳಿಕ ಸಿಟ್ಟು ಮಾಡಿಕೊಳ್ಳೋದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋತರೂ ಕೂಡ ಪ್ರೀತಿ ಜಿಂಟಾ ಮೊಗದಲ್ಲಿ ನಗುವೇನು ಕಡಿಮೆ ಆಗಿರಲಿಲ್ಲ. ಪಂದ್ಯ ಮುಗಿದ ಬಳಿಕ ಮೈದಾನಕ್ಕೆ ಆಗಮಿಸಿ ಶ್ರೇಯಸ್ ಅಯ್ಯರ್ಗೆ ಪ್ರೀತಿಯ ಅಪ್ಪುಗೆ ಕೊಟ್ಟರು. ಇದಕ್ಕೆ ಫ್ಯಾನ್ಸ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. MS ಧೋನಿ ನಿವೃತ್ತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಚೆನ್ನೈನಲ್ಲಿ ನಡೆದಂತ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ. ಈ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ಪೋಷಕರು ಕಾಣಿಸಿಕೊಂಡಿದ್ರು. ನಿವೃತ್ತಿ ವಿಚಾರಕ್ಕೆ ಮತ್ತೆ ಧೋನಿಗೆ ತೆರೆ ಎಳೆದಿದ್ದು, ಈಗ ನನಗೆ 43 ವರ್ಷ, IPL 2025 ಮುಗಿಯುವ ಹೊತ್ತಿಗೆ ನನಗೆ 44 ವರ್ಷ ವಯಸ್ಸಾಗಿರುತ್ತೆ. ಆ ನಂತರ ನಾನು ಆಡಬೇಕೆ ಅಥವಾ ಬೇಡವೆ ಎಂದು ನಿರ್ಧಾರ ಮಾಡ್ತೇನೆ. ನನಗೆ 10 ತಿಂಗಳುಗಳಿವೆ. ಹೀಗಾಗಿ ಸದ್ಯ ನಿವೃತ್ತಿ ಬಗ್ಗೆ ಯೋಚನೆ ಮಾಡಿಲ್ಲ ಎಂದಿದ್ದಾರೆ. ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟ್ ತಂಡದ ಅನುಭವಿ ಆಟಗಾರ್ತಿ ಆಶ್ಲೆ ಗಾರ್ಡ್ನರ್ ತಮ್ಮ ಜೀವನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದಾರೆ. ಗಾರ್ಡ್ನರ್ ಓರ್ವ ಸಲಿಂಗಿಯಾಗಿದ್ದು ಅವರು ತಮ್ಮ ದೀರ್ಘಕಾಲದ ಗೆಳತಿ ಮೋನಿಕಾ ರೈಟ್ ಅವರನ್ನ ವಿವಾಹವಾಗಿದ್ದಾರೆ. ಆಶ್ಲೆ ಗಾರ್ಡ್ನರ್ ತಮ್ಮ ಮದುವೆಯ ಫೋಟೋಗಳನ್ನ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. PSL ಆರಂಭಕ್ಕೆ ದಿನಗಳನ್ನೇ ಶುರುವಾಗಿದ್ದು ಏಪ್ರಿಲ್ 11ರಿಂದ ಶುರುವಾಗಲಿರುವಂತಹ ಈ ಟೂರ್ನಿಯಲ್ಲಿ ಒಟ್ಟು 5 ತಂಡಗಳು ಕಣಕ್ಕಿಳಿಯಲಿವೆ. ಈ 5 ತಂಡಗಳಲ್ಲಿರುವಂತಹ ವಿದೇಶಿ ಆಟಗಾರರ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ಅದರಲ್ಲೂ ಕಳೆದ ಬಾರಿಯ IPLನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದಂತ ಡೇವಿಡ್ ವಾರ್ನರ್ ಈ ಬಾರಿ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಕರಾಚಿ ಕಿಂಗ್ಸ್ ತಂಡವನ್ನ ಮುನ್ನಡೆಸಲಿದ್ದಾರೆ. ಇನ್ನು ಕೇನ್ ವಿಲಿಯಮ್ಸನ್ ಕೂಡ ಕರಾಚಿ ಕಿಂಗ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.